ಚಾಲೆಂಜ್ ಮಾಡ್ತಾ ಇದ್ದಾರೆ. ನೀವು ಹೇಳೋದು ಒಂದು ದಿವಸ ನಿಮ್ಮ ಟಿ ವಿಯಲ್ಲಿ 2 ತಾಸು ಟೈಮ್ ಕೊಡ್ರಿ, ಅದು 5-10 ನಿಮಿಷ ಮುಗಿಯುವಂಥದ್ದೆಲ್ಲ ಇಂಟ್ರು. ನಾನು ನಿಮ್ಮಲ್ಲೇ ಪ್ರೂವ್ ಮಾಡ್ತೀನಿ ಅದನ್ನು ಹೆಂಗಾಯಿತು ಏನಾಯಿತು ಅಂತೇಳಿ ಒಳ್ಳೆ ಧಾಡಿಸಿ ಥರದಿಂದ ಅದು ದಮ್ ಇದ್ರೆ ತಾಕತ್ತಿದ್ರೆ ಅನ್ನುವಂಥ ಮಾತುಗಳನ್ನು ಬಳಸಿ ಅವರು ಇದ್ದಂಥವ್ರು ಈ ರಂಗಣ್ಣವ್ರಿಗೆ, ರಿಪಬ್ಲಿಕ್ ಟಿ ವಿ ಅವ್ರಿಗೆ, ಅಜಿತ್ ಹನುಮಕ್ಕನವರಿಗೆ ಮತ್ತು ರಾಕೇಶ್ ಶೆಟ್ಟಿ ಅವರಿಗೆ ನಮ್ಮನ್ನು ಕರೀಲಿ, ನಾವು ಬರ್ತೀವಿ, ರೆಡಿ ಇದ್ದೀವಿ ನಾವು ಅಂತೆಲ್ಲ ಈಗಾಗಲೇ ಹೇಳಿದ್ದೀನಿ ಹಲವು ಸಲ. ನನಗೆ ಕರೆದಿಲ್ಲ ಅಂಥೇಳಿ ವಿಶೇಷವಾಗಿ ನಮ್ಮ ದಿನೇಶ್ ಗಾಣಿಗ ಅವರು ಹೇಳ್ತಾ ಇದ್ದಾರೆ. ಇವರೆಲ್ಲ ಹೇಳ್ತಿರೋದು ಬೋಗಸದ, ಸುಳ್ಳುವಾದ ಮಾಡ್ತಾರೆ, ಧನಿಯರ ಪರ ಇದ್ದಾರೆ ಇವರು. ನಾನು ಸೌಜನ್ಯ ಕೇಸಿಂದ ನಾವು ಪ್ರೂವ್ ಮಾಡ್ತೀನಿ, ಅದನ್ನು ಅವ್ರು ಟಿ ವಿಯಲ್ಲೇ ಪ್ರೂವ್ ಮಾಡ್ತೀನಿ, ನನಗೆ ದಾಖಲಾತಿ ಇದ್ದಾವೆ, ಎಲ್ಲ ದಾಖಲಾತಿಗಳನ್ನ ಇಟ್ಕೊಂಡು ನಾನು ವಾದ ಮಾಡ್ತೀನಿ ನಿಶ್ಚಿತವಾಗಿಯೂ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಮತ್ತು ಈಗ ನಾನು ರೆಗ್ಯುಲರ್ ಚಾಲೆಂಜ್ ಮಾಡಿದ್ದೀನಿ, ಸಾಕಷ್ಟು ಚಾಲೆಂಜ್ ಮಾಡಿದ್ದೀನಿ, ಆದರೂ ಅವರು ನನಗೆ ಆಹ್ವಾನ ಕೊಡ್ತಾ ಇಲ್ಲ ಅಂಥೇಳಿ. ಇನ್ನು ಈ ಇಂಟರ್ವ್ಯೂ ತೆಗೆದುಕೊಳ್ಳೋಂಥ ವ್ಯಕ್ತಿ ಈ ದಿನೇಶ್ ಅವರಿಗೆ, ಅಲ್ಲ ರೀ ನಮ್ಮ ಇದರಲ್ಲಿ ನೀವು ಇದನ್ನು ಮಾಡಿ ಡಿಸ್ಕ್ಲೋಸ್ ಮಾಡಿರಿ, ನಾವು ತೋರಿಸಿ ಜಗತ್ತಿಗೆ ಏನು ಮಾತಾಡಿದ್ರಿ. ಇಲ್ಲ, ಅವ್ರ ಮುಂದೆ ಅವ್ರನ್ನ ಪ್ರೂವ್ ಮಾಡಬೇಕಾಗಿದೆ. ಅವರ ಇವತ್ತಿಗೆ ಈ ಸೌಜನ್ಯ ಕೇಸ್ ಆಗಿರ್ಬೋದು, ಇನ್ನುಳಿದ ಕೇಸ್ಗಳಾಗಿರ್ಬೋದು ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ದಿನೇಶ್ ನಮ್ಮ ಗಾಣಿಗವರು ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ನಮ್ಮಲ್ಲಿರೋ ದಾಖಲೆಗಳು ನಾವು ಪ್ರೂವ್ ಮಾಡ್ತೀವಿ. ಅದನ್ನು ಸೌಜನ್ಯ ಅನ್ಯಾಯ ಆಗಿರ್ಬೋದು, ಇನ್ನುಳಿದ ಭೂಮಿ ಹಗರಣಗಳಾಗಿರ್ಬೋದು, ಅಲ್ಲೇ ದಲಿತರ ಭೂಮಿಯನ್ನು ಕಸ್ಕೊಂಡಿದ್ದಾಗಿರ್ಬೋದು, ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸೋಮನಾಥ್ ನಮ್ಮ ನಾಯಕ್ ಅವರಂತೂ ಈ ಒಂದು ಹೋರಾಟದಲ್ಲಿ